ಹಾಯ್, ನಾನು ಕುಶಲ್. ನೀವು ನೋಡ್ತಿದ್ದೀರಾ ಕುಶಲ್ ಬಾಲಾಜಿ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಹೌ ಟು ಬ್ರೀಡ್ ಲವ್ ಬರ್ಡ್ಸ್ನ ಹೆಂಗೆ ಬ್ರೀಡ್ ಮಾಡೋದು ಅಂತ. ಸೊ ತುಂಬ ಜನ ಗೊತ್ತಿರುತ್ತೆ, ಹಳಬ್ರಿಗೆ. ಈಗ ಹೊಸಬ್ರಿಗೆ ಈ ವಿಡಿಯೋ ಮಾಡ್ತಿರೋದು ನಾನು, ಫಸ್ಟ್ ಟೈಮ್ ಸಾಕ್ತಿರೋರ್ಗೆ. ಸೊ ಫಸ್ಟ್ ನೀವು ಬಂದು ಒಂದು ಪೇರ್ ಗಂಡು ಹೆಣ್ಣು ಕನ್ಫರ್ಮ್ ಇರಬೇಕು, ಆ ಥರದನ್ನ ತೊಗೊಂಡ್ಬರ್ಬೇಕು. ಇಲ್ಲದೆ ವಿತ್ DNA ತೊಗೊಂಡ್ರೆ ನಿಮಗೆ ಬೆಸ್ಟು. ಯಾಕಂದರೆ ವಿತೌಟ್ DNA ತೊಗೊಂಡ್ರೆ ಹೋಗಿ ತೊಗೊತೀರ ಅಂಗಡಿಲಿ, ಗಂಡು ಹೆಣ್ಣು ಅಂದ್ಬಿಟ್ಟು ಕೊಡ್ತಾರೆ. ಬಟ್ ನೀವು ಸಾಕ್ತೀರ ಒಂದು 6 ತಿಂಗಳು 1 ವರ್ಷ, ಆಮೇಲೆ ನೋಡಿದ್ರೆ 2 ಗಂಡು 2 ಹೆಣ್ಣಿರುತ್ತೆ. ಸೊ ಅದೆಲ್ಲ ಬೇಡವೇ ಬೇಡ. ಸುಮ್ಮನೆ ವಿತ್ DNA ಒಂದು 300-400 ಎಕ್ಸ್ಟ್ರಾ ಕೊಟ್ಬಿಟ್ಟು ತಗೊಳ್ಳಿ. ಸೊ ನೆಕ್ಸ್ಟು ಬಂದಮೇಲೆ ನೀವು ದೊಡ್ಡದು ತಗೋಬಾರ್ದು, ಅಡಲ್ಟ್. ಯಾಕಂದರೆ ತುಂಬ ಸತಿ ಈಗ ಯಾರ್ದೋ ಮನೇಲಿ ಇರುತ್ತೆ, ಮರಿ ಆಗ್ತಿರಲ್ಲ, ಮೊಟ್ಟೆ ಆಗ್ತಿರತ್ತೆ, ಮರಿ ಆಗ್ತಿರಲ್ಲ, ಸಾಯಿಸ್ಬಿಡುತ್ತೆ, ಆ ಥರದನ್ನೆಲ್ಲ ಕೊಟ್ಬಿಡ್ತಾರೆ. ಸೊ ನೀವೇನು ಮಾಡಬೇಕು, ಒಂದು 6 ಮಂತ್ಸ್ ಇಲ್ಲ 4 ಮಂತ್ಸ್ 5 ಮಂತ್ಸ್ ಆ ಥರದನ್ನ ಗಂಡು ಹೆಣ್ಣು ತೊಗೊಂಡು ಬಂದು ನಿಮ್ಮ ಮನೇಲಿ ಸಾಕಬೇಕು. ಸೊ ಅದು ನಿಮ್ಮ ಎನ್ವಿರಾನ್ಮೆಂಟು, ಕೇಜು, ಫುಡ್ಗೆಲ್ಲ ಕ್ಲೀನಾಗಿ ಸೆಟ್ ಆಗಿರತ್ತೆ. ನೆಕ್ಸ್ಟ್ ಬಂದು ನೀವೊಂದು 6 ಮಂತ್ಸ್ ತಂದರೆ ಅದನ್ನ ಒಂದು 6 ಮಂತ್ಸ್ ಇಲ್ಲ 5 ಮಂತ್ಸ್ 1 ಇಯರ್ವರೆಗೆ ಬೇಕು ಅದು ಬ್ರೀಡಿಂಗಿಗೆ ಬರೋಕ್ಕೆ. ಒಂದು 6 ಮಂತ್ಸ್ ಚೆನ್ನಾಗಿ ಸಾಕಬೇಕು. ಆಮೇಲೆ ಏನು ಮಾಡಬೇಕಂದ್ರೆ, 1 ಇಯರ್ ಆಯಿತಾ, ಒಂದು ಕೇಜ್ ಸೈಜ್ ಬಂದೋದಕ್ಕೆ ಮಿನಿಮಮ್ ಹೇಳ್ತಿರೋದು 2 feet by 1.5 feet and 1.5 feet. ಈ ಮೆಜರ್ಮೆಂಟ್ ಮಿನಿಮಮ್ಮು. ಇದಕ್ಕಿಂತ ಜಾಸ್ತಿ ನೀವು ಎಷ್ಟಾದ್ರು ಕೊಡ್ಬೋದು. ಸೊ ಒಂದು ಪೇರ್ ಅದರಲ್ಲಿ ಇಟ್ಟು ಆಮೇಲೆ ಒಂದು ಬ್ರೀಡಿಂಗ್ ಬಾಕ್ಸ್ ಬರುತ್ತೆ, ಅದು ವಿಡಿಯೋ ನಾನು ಹಾಕ್ತೀನಿ ಅಂತ ಹೇಳಿದ್ದೀನಿ, ನನ್ನ ಚಾನಲಲ್ಲಿರುತ್ತೆ, ನೋಡ್ಬೋದು ನೀವು. ಬ್ರೀಡಿಂಗ್ ಬಾಕ್ಸ್ನ ತಂದ್ಬಿಟ್ಟು ನೀವು ಹಾಕಬೇಕು ಆಫ್ಟರ್ 1 ಇಯರ್ ಆದಮೇಲೆ. ಇದು ಬಂದು ಸಮ್ಮರಲ್ಲ, ಸಮ್ಮರ್ ಮುಗಿದ್ಮೇಲೆ ನೀವು ಹಾಕಬೇಕು. ತುಂಬ ಹೀಟಲ್ಲಿ ಅದು ಇದಾಗಲ್ಲ, ಮರಿ ಎಲ್ಲ ಸತ್ತೋಗುತ್ತೆ. ಸೊ ಅದಕ್ಕೆ ನೆಕ್ಸ್ಟು ಆಫ್ಟರ್ ಸಮ್ಮರ್ ಆದಮೇಲೆ ನೀವು ಹಾಕಬೇಕು. 1 ಇಯರ್ ಸಾಕಿರ್ತೀರ, ಅದಾದಮೇಲೆ ಬ್ರೀಡಿಂಗ್ ಬಾಕ್ಸ್ ಹಾಕಬೇಕು. ಆಮೇಲೆ ಬ್ರೀಡಿಂಗ್ ಬಾಕ್ಸ್ ಹಾಕಿ ವಿತಿನ್ 1 ವೀಕ್ ಅದು ಒಳಗಡೆ ಹೋಗುತ್ತೆ ಬರುತ್ತೆ ಹಂಗೆ ಮಾಡುತ್ತೆ. ಸೊ ಅವಾಗ ನೀವೇನು ಮಾಡಬೇಕಂದ್ರೆ, ನೆಕ್ಸ್ಟ್ ಮೆಟೀರಿಯಲ್ ಏನು ಹಾಕ್ಬೇಕಂತ ಅದ್ರದ್ದು ವಿಡಿಯೋ ಇದೆ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಸೊ ಆ ಹಸಿ ಹುಲ್ಲನ್ನ ತಂದು ನೀವು ಒಂದು ಸ್ವಲ್ಪ ಅರ್ಧ ನೀವೇ ಹಾಕಿ ಬಾಕ್ಸ್ ಒಳಗೆ, ಇನ್ನರ್ಧ ಕೇಜ್ ಒಳಗೆ ಹಾಕಿ ಅದೇ ತೊಗೊಂಡೋಗಿ ಹಾಕತ್ತೆ. ಸೊ ಈ ಸ್ಟೆಪ್ಪು ಅದು ಬಾಕ್ಸ್ ಹಾಕಿ 1 ವೀಕ್ ಆದ್ಮೇಲೆ ಮಾಡಬೇಕು. ಅದಾದಮೇಲೆ ವಿತಿನ್ 1 ವೀಕ್ or 10 days ಎಗ್ನ ಲೇ ಮಾಡುತ್ತೆ. ಫೀಮೇಲು 5-6 ಎಗ್ ಲೇ ಮಾಡುತ್ತೆ. ಒಂದೊಂದು ದಿನ ಒಂದೊಂದು, ಹಂಗೆ ಇಲ್ಲ, ಒಂದು ದಿನ ಬಿಟ್ಟು ಒಂದು ದಿನ ಮಾಡುತ್ತೆ. ಅದಾದಮೇಲೆ ನೀವು ಚೆನ್ನಾಗಿ ಫುಡ್ಡು, ವಿಟಮಿನ್ಸ್ ಅದೆಲ್ಲ ಕೊಡಬೇಕು, ಕ್ಯಾಲ್ಸಿಯಂ ಕೊಡಬೇಕು ಎಗ್ ಲೇ ಮಾಡಿದಾಗೆಲ್ಲ. ನೆಕ್ಸ್ಟ್ ಪ್ರೊಸೆಸ್ ಬಂದು ನೀವು ನೋಡಬೇಕು, ಒಂದೊಂದು ತುಂಬ ಸತಿ ಫಸ್ಟ್ ಟೈಮ್ ಹ್ಯಾಚ್ ಆಗಲ್ಲ, ಅನ್ಫರ್ಟೈಲ್ ಇರುತ್ತೆ. ಬಟ್ ಸೆಕೆಂಡ್ ಟೈಮ್ ಆಫ್ಟರ್ 10 days ನೀವು ಅದನ್ನ ಕ್ಯಾನ್ಲಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ವಿಡಿಯೋ ಹಾಕ್ತೀನಿ ಹೆಂಗೆ ಕ್ಯಾನ್ಲಿಂಗ್ ಮಾಡೋದಂತ. ನೆಕ್ಸ್ಟ್ ಪ್ರೊಸೆಸ್ ಬಂದು ಒಂದು 25-27 ಡೇಸಲ್ಲಿ ಅದು ಹ್ಯಾಚ್ ಆಗುತ್ತೆ, ಎಗ್ಸ್ ಎಲ್ಲ ಹ್ಯಾಚ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ಫುಡ್ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು, ಯಾಕಂದರೆ ಮರಿಗೂ ಎಲ್ಲ ತಿನ್ನಿಸ್ಬೇಕದು. ಸೊ ಡೈಲಿ ಇಲ್ಲ 2 days ಒನ್ಸ್ ಕ್ಲೀನ್ ವಾಟರ್ ನೀಡಿ. ನೆಕ್ಸ್ಟ್ ಬಂದು ಅದು ತಿನ್ಸತ್ತೆ, ಮರಿಗೆ ಪೇರೆಂಟ್ಸೇ ತಿನ್ಸತ್ತೆ. ಆಮೇಲೆ ಒಂದು 45 days ಹಂಗೆ ಲವ್ ಬರ್ಡ್ಸ್ ಮರಿಗಳೇ ಹೊರಗೆ ಬಂದು ತಿನ್ನತ್ತೆ. ನೀವು ಆ ಟೈಮಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ತಿಂತಿದ್ಯಾ ಅಂತ. ಸೊ ಅದೇ ಬಂದು ಎಲ್ಲ ತಿಂತಿದೆ ಅಂದಾಗ 50 days ವರೆಗೆ ಆಗತ್ತೆ ಪ್ರೊಸೆಸ್ಸು. ಆಮೇಲೆ ನೀವು ಅದನ್ನ ಸಪ್ರೇಟ್ ಮಾಡ್ಬೋದು, ಮರಿಗಳನ್ನ ಸಪ್ರೇಟ್ ಮಾಡಿ ನೀವೊಂದು 10-15 days ಇಟ್ಟು ಟೋಟಲ್ ಒಂದು 2 months 3 monthsಲ್ಲಿ ನೀವು ಸೇಲ್ ಮಾಡ್ಬೋದು ಅದನ್ನ. ಸೊ ಇದು ಫ್ರೆಂಡ್ಸ್, ಲೈಕ್ ಇದನ್ನ ಪಾರ್ಟ್ ಟೈಮ್ ಆಗಿ ಇಟ್ಕೊಂಡ್ರೆ ಸ್ವಲ್ಪ ಇನ್ಕಮ್ ಅರ್ನ್ ಮಾಡ್ಬೋದು. ಲೈಕ್ ನೀವು ಲಾರ್ಜ್ ಸ್ಕೇಲ್ ಮಾಡ್ತೀನಿ ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು ಮಾರ್ಕೆಟಿಂಗಿಗೆಲ್ಲ, ಇಲ್ದಿರ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಮಾರ್ಕೆಟ್ ಮಾಡೋದೆಲ್ಲ. ಇವಾಗ ಬಂದು ಒಳ್ಳೊಳ್ಳೆ ಮ್ಯೂಟೇಷನ್ಸೇ ಸಿಗ್ತಿದೆ, ಪ್ರೈಸ್ ತುಂಬ ಕಡಿಮೆ ಇರೋದ್ರಿಂದ. ಸೊ ನಾನು ಹೇಳೋದೇನೆಂದರೆ,
ಈ ಮಾಸ್ಕ್ ವೆರೈಟಿ ಎಲ್ಲ ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಮ್ಯೂಟೇಷನ್ಸ್ ಇಡಬೇಕು. ಬಟ್ ಅದೇ ನಿಮಗೆ ಪ್ರಾಬ್ಲಮ್ ಏನಂದ್ರೆ ಸೇಲ್ ಮಾಡೋದು. ಸೊ ಈಗ ನೀವು ನಾರ್ಮಲ್ ಮಾಸ್ಕು ಅದೆಲ್ಲ ಇಟ್ಟರೆ ಫಿಶರಲ್ಲಿ ಮಾಸ್ಕ್ ವೆರೈಟಿ ಫಿಶರ್ ಅದೆಲ್ಲ ಇಟ್ಟರೆ ಲೈಕ್ ನೀವು ಇಲ್ಲೇ ಲೋಕಲ್ ಅಂಗಡಿಲೇ ಮಾರ್ಬಿಡ್ಬೋದು. ಒಂದು 600 ಹಂಗೆ ಕೊಡ್ತಾರೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಹಂಗೆ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋಸ್ ಇನ್ನೂ ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ. ನನಗೂ ಒಂದು ಮೋಟಿವೇಶನ್ ಬರುತ್ತೆ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡಬೇಕಂತ. ಅಪ್ಕಮಿಂಗ್ ವಿಡಿಯೋಸಲ್ಲಿ ಸೆಟಪ್ ಏವಿಯರಿ ವಿಸಿಟ್ ಎಲ್ಲ ಮಾಡ್ತೀನಿ. ಸೊ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದೆಲ್ಲ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ನೆಕ್ಸ್ಟು ನಮ್ಮದು ಬ್ರೀಡಿಂಗ್ ಎಲ್ಲ ಬರುತ್ತೆ ಬರ್ಡ್ಸ್ದು, ತೋರಿಸ್ತೀನಿ ಎಲ್ಲ. ಆಮೇಲೆ ಈಗ ರೀಸೆಂಟಾಗಿ ಹತ್ರ 1-2 ಬರ್ಡ್ಸ್ ಇತ್ತು, ಅದನ್ನ ಸೇಲ್ ಮಾಡಿದ್ದೆ ಹುಬ್ಳಿಯವ್ರಿಗೆ. ಸೊ ಅದು ವಿಡಿಯೋ ಹಾಕ್ತೀನಿ. ಸೊ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳು ಬರುತ್ತೆ ಚಾನಲಲ್ಲಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.